परमात्मने प्रणतः क्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवद्भम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ನಾವು ಮಹಾಭಾರತದ ಅನುಕ್ರಮಣಿಕ ಅಧ್ಯಾಯವನ್ನು ಹಿಂದಿನ ದಿನಗಳಲ್ಲಿ ಚಿಂತನೆಯನ್ನ ಮಾಡಿದ್ವಿ. ಅದರ ಫಲವನ್ನ ನಮಗೆ ತಿಳಿಸಬೇಕಾದ್ರೆ ಇಡೀ ಮಹಾಭಾರತವನ್ನ ಅಧ್ಯಯನವನ್ನು ಮಾಡಿದರೆ, ಅದರ ಪಾರಾಯಣವನ್ನು ಮಾಡಿದರೆ ಏನು ಪುಣ್ಯ ಸಂಪಾದನೆ ಆಗ್ತದೋ ಆ ಪುಣ್ಯ ಸಂಪಾದನೆ ಕೇವಲ ಈ ಅನುಕ್ರಮಣಿಕ ಅಧ್ಯಾಯವನ್ನ ಚಿಂತನೆ ಮಾಡಿದರೆ, ಅದನ್ನು ಪಠಿಸಿದರೆ ಸಿಗ್ತದೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ಹೀಗೆ ಯಾಕೆ ಅಂತ ಹೇಳಿದ್ರೆ, ಅನುಕ್ರಮಣಿಕ ಅಧ್ಯಾಯದಲ್ಲಿ ಇಡೀ ಮಹಾಭಾರತದ ವಿಚಾರಗಳೆಲ್ಲವನ್ನು ಕೂಡ, ಅಂದ್ರೆ ಏನು ಪಾಂಡವರ ಕೌರವರ ಚರಿತ್ರೆಯನ್ನ ಪರಿಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ, ಅದನ್ನು ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಆ ಎಲ್ಲ ಫಲವೂ ಕೂಡ, ಮಹಾಭಾರತದ ಫಲವೂ ಕೂಡ ಈ ಒಂದು ಅಧ್ಯಾಯದ ಚಿಂತನೆಯಿಂದ ಸಿಗ್ತದೆ ಅಂತ ಹೇಳಿ ನಮಗೆ ತಿಳಿಸ್ತಾ, ಮುಂದೆ ಈ ಮಹಾಭಾರತದ ಉದಯ ಆಗಿದೆ, ಅದರ ಮಹತ್ವವನ್ನು ಕೂಡ ನಮಗೆ ಹೇಳಿದರು. ಅದರ ಹೇಳಬೇಕಾದ್ರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪೂರ್ಣೇತ ಬಿಭೇತ್ಯಲ್ಪಶ್ರುತಾದ್ವೇದೋ ಮಾಮಯಂ ಪ್ರಚಲಿಷ್ಯತಿ ಅಂತ ಹೇಳಿ ವೇದವೇ ತನ್ನ ಬಗ್ಗೆ ತಾನು ಹೇಳಿಕೊಡ್ತದಂತೆ. ನಾವೆಲ್ಲ ಸನಾತನ ಧರ್ಮವನ್ನ ಅನುಸರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲವಾಗಿ ಇರುವಂಥದ್ದು ವೇದ. 4 ವೇದಗಳು. ಆ 4 ವೇದಗಳನ್ನ ವೇದವ್ಯಾಸರು ವಿಭಾಗವನ್ನ ಮಾಡಿದ್ರು. ವೇದವನ್ನ ರಚನೆ ಮಾಡಿದ್ದಲ್ಲ, ಅದನ್ನ ವಿಭಾಗ ಮಾಡಿದ್ದು. ಇದ್ದ ವೇದವನ್ನೇ ಅದು ಅನಂತಾವೈ ವೇದಾಹ ಅಂತ ಹೇಳುವ ಹಾಗೆ ಅನಂತ ವೇದಗಳು. ಅದರಲ್ಲಿ ಒಂದಷ್ಟು ಸಾರವನ್ನು ತೆಗೆದುಕೊಂಡು ಅದರಲ್ಲಿ 4 ವಿಭಾಗವನ್ನ ಮಾಡಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ 4 ವಿಭಾಗವನ್ನ ಮಾಡಿಕೊಟ್ಟು ಆ ಮೂಲಕ ಆ ಜ್ಞಾನವನ್ನ ನಮಗೆಲ್ಲ ಉಪದೇಶವನ್ನ ಮಾಡಿದ್ರು. ಅಂತಹ ವೇದವನ್ನು ಕೂಡ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗ್ತದೆ ಅನ್ನುವಂತಹ ಸಮಯದಲ್ಲಿ ಅದಕ್ಕೋಸ್ಕರ ಮಹಾಭಾರತವನ್ನ ರಚನೆಯನ್ನು ಮಾಡ್ತಾರೆ. ಇದಕ್ಕೆ ಪಂಚಮ ವೇದ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ವೇದದ ಅರ್ಥಗಳನ್ನ ಇದರಲ್ಲಿ ತುಂಬಿರುವುದರಿಂದ ವೇದವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಇತಿಹಾಸ ಪುರಾಣಾಭ್ಯಾಮ್. ಇತಿಹಾಸ ಅಂತ ಹೇಳಿದ್ರೆ ಮಹಾಭಾರತ, ರಾಮಾಯಣ, ಇದು ಇತಿಹಾಸ. ಇನ್ನು ಪುರಾಣ ಅಂತ ಹೇಳಿದ್ರೆ 18 ಪುರಾಣಗಳು, ಭಾಗವತಾದಿ ಪುರಾಣಗಳು. ಈ ಇಷ್ಟು ಗ್ರಂಥಗಳನ್ನ ಅಧ್ಯಯನವನ್ನ ಮಾಡಿ ವೇದಂ ಸಮೋಪಬೃಹ್ಮಯೇತ್, ವೇದವನ್ನ ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಬೇಕು. ಇದನ್ನ ಅಧ್ಯಯನ ಮಾಡಿದ ನಂತರ ವೇದವನ್ನು ಅಧ್ಯಯನ ಮಾಡಿದರೆ ಆಗ ಅದರ ಅರ್ಥ ಅನ್ನುವಂಥದ್ದು ಯಾವುದೇ ದೋಷವಿಲ್ಲದೆ ನಮಗೆ ತಿಳಿತದೆ. ಅಂದ್ರೆ ನಾವು ತಪ್ಪು ತಿಳುವಳಿಕೆ ಅನ್ನುವಂಥದ್ದು ನಮಗೆ ಬರುವುದಿಲ್ಲ ಅಂತ ಹೇಳಿ ತಿಳಿಸ್ತಾ, ಎಲ್ಲಾದ್ರೂ ಇಲ್ಲ ನಾನು ಇತಿಹಾಸ ಪುರಾಣಗಳನ್ನ ಅಧ್ಯಯನವನ್ನು ಮಾಡದೆ ಕೇವಲ ವೇದವನ್ನೇ ನಾನು ಓದ್ತೇನೆ, ಅದನ್ನು ಅರ್ಥ ಮಾಡ್ಕೊಳ್ತೇನೆ ಹೇಳಿದ್ರೆ, ಬಿಭೇತಿ ಅಲ್ಪಶ್ರುತಾತ್ ವೇದ, ಅಲ್ಪಶ್ರುತಾತ್ ವೇದ ಬಿಭೇತಿ. ವೇದವೇ ಅಂದ್ರೆ ವೇದಾಭಿಮಾನಿ ದೇವತೆ ಭಯಗೊಳ್ತದಂತೆ. ಯಾಕೆ ಅಂತ ಹೇಳಿದ್ರೆ, ಇವನು ಏನು ಅಧ್ಯಯನವನ್ನೇ ಮಾಡಲಿಲ್ಲ, ಏನು ತಿಳಿದೇ ಕೊಡಲಿಲ್ಲ. ಅದರಿಂದ ಮಾಮಯಂ ಪ್ರಚಲಿಷ್ಯತಿ, ಮಾಂ ಅಯಂ ಪ್ರಚಲಿಷ್ಯತಿ, ನನ್ನನ್ನ ಇವನು ಹಾಳು ಮಾಡ್ತಾನೆ ಅನ್ನೋ ನನ್ನ ಅರ್ಥವನ್ನ, ನನ್ನ ಸರಿಯಾದ ಯಥಾರ್ಥವನ್ನ ತಿಳಿಸಿಕೊಡುವುದಿಲ್ಲ, ತಪ್ಪು ವಿಚಾರವನ್ನ ತಿಳಿಸಿಕೊಡ್ತಾನೆ ಅಂತ ಹೇಳಿ ವೇದವೇ, ವೇದಾಭಿಮಾನಿ ದೇವತೆ ಹೆದರ್ತದಂತೆ. ಅದರಿಂದ ವೇದಾಧ್ಯಯನ ಮಾಡಿದ್ರೆ ನಮಗೆ ಸನಾತನ ಧರ್ಮದ ವಿಚಾರಗಳು ತಿಳಿತದೆ. ಅದನ್ನ ತಿಳಿಬೇಕು ಅಂತ ಹೇಳಿದ್ರೆ ಮಹಾಭಾರತದ ಅವಶ್ಯಕತೆ ಅನ್ನುವಂಥದ್ದು ನಮಗೆ ಉಂಟು. ಅದರಿಂದ ಆ ಮಹಾಭಾರತದ ರಚನೆ ಆಗಿದ್ದೆ ವೇದಾರ್ಥ ಜ್ಞಾನಕ್ಕೋಸ್ಕರ. ಅದರೊಟ್ಟಿಗೆ ನಮ್ಮ ಎಲ್ಲರಿಗೂ ಎಲ್ಲವನ್ನು ಅರ್ಥವನ್ನು ಮಾಡಿಕೊಳ್ಳಕ್ಕಾಗುವುದಿಲ್ಲ ಅಂತ ಹೇಳಿ ಎಲ್ಲ ಸಾರವನ್ನ ಈ ವೇದದಲ್ಲಿ, ಮಹಾಭಾರತದಲ್ಲಿ ನಮಗೆ ಕೊಡ್ತಾರೆ. ಅಂತಹ ಏನು ಏಮಂ ಸಂಗ್ರಹಾಧ್ಯಾಯಂ ಪಠನ್ ಪರ್ವಣಿ ಅಧೀತಂ ಭಾರತಂ ತೇನ ಕೃತಂ ಸ್ಯಾದಿತ ಮೇ ಮತಿ ಅಂತ ಹೇಳಿ ಈ ಒಂದು ಅಧ್ಯಾಯವನ್ನ 252 ಶ್ಲೋಕದ ಈ ಅಧ್ಯಾಯವನ್ನ ಪ್ರತಿನಿತ್ಯ ಅಥವಾ ಪರ್ವಕಾಲದಲ್ಲಿ ಅಂತ ಹೇಳಿದ್ರೆ ಹಬ್ಬದ ಸಮಯದಲ್ಲಿ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ ಈ ಕಾಲದಲ್ಲಿ ಯಾರು ಪಾರಾಯಣ ಮಾಡ್ತಾರೋ ಎಲ್ಲರೂ ಕೂಡ ಪಾರಾಯಣವನ್ನು ಮಾಡಬೇಕು. ಅದು ಯಾವುದೋ ಒಂದು ಪಂಥಕ್ಕೆ ಸೀಮಿತವಾದದ್ದಲ್ಲ. ಎಲ್ಲರೂ ಕೂಡ ಆ ಮಹಾಭಾರತವನ್ನ ಯಾರೆಲ್ಲ ಪಾರಾಯಣ ಮಾಡ್ತಾರೋ ಇಡೀ ಮಹಾಭಾರತದ ಪಾರಾಯಣದ ಫಲ ಅನ್ನುವಂಥದ್ದು ಅವನಿಗೆ ಸಿಗ್ತದೆ ಅಂತ ಹೇಳಿ ತಿಳಿಸ್ತಾ, ಅಂತಹ ವಿಶೇಷವಾದಂತಹ ಫಲವನ್ನ ನಮಗೆ ಈ ಒಂದು ಅಧ್ಯಾಯದಿಂದ ತಿಳಿಸ್ತದೆ. ಅದರಿಂದ ಈ 4 ವೇದವನ್ನ, ಮಹಾಭಾರತವನ್ನ ಒಮ್ಮೆ ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಯಾವುದು ಮಹತ್ವವಾದದ್ದು ಅಂತ ಹೇಳಿ
ತಕ್ಕಡಿಗೆ ಹಾಕ್ತಾರಂತೆ. ಅದರಲ್ಲಿ ಎಲ್ಲ ಕಡೆ 4 ವೇದಗಳು, ಇನ್ನೊಂದು ಕಡೆ ಮಹಾಭಾರತ. ಆದ್ರೂ ಕೂಡ ಮಹಾಭಾರತವೇ ತಕ್ಕಡಿಯಲ್ಲಿ ಕೆಳಗೆ ತೂಗಿತಂತೆ. ಯಾಕೆ ಅಂತ ಹೇಳಿದ್ರೆ ಮಹತ್ವಾತ್ ಭಾರವತ್ವಾಚ ಮಹತ್ವೇಚ ಗುರುತ್ವೇಚ ಧ್ರಿಯಮಾಣಂ ತಥೋಧಿಕಂ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಅಂತ ಹೇಳುವ ಹಾಗೆ ಅರ್ಥ ಮಹತ್ವದಿಂದ, ಅದರ ಗ್ರಂಥದ ಮಹತ್ವದಿಂದ, ಅಂದ್ರೆ ಗ್ರಂಥ ವಿಸ್ತಾರದಿಂದ ಆ ಮಹಾಭಾರತವೇ ಕೆಳಗೋಯ್ತು ಅಂತ ಹೇಳಿ, ಅಂದ್ರೆ ಭಾರವಾಗಿ ತೋರಿತು ಅಂತ ಹೇಳಿ ಆ ಮಹಾಭಾರತದ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ. ಕೇವಲ ಮಹಾಭಾರತ ಅನ್ನುವಂತಹ ಶಬ್ದದ ಅರ್ಥವನ್ನೇ ತಿಳಿದುಕೊಂಡ್ರೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪ ಪ್ರಮುಚ್ಯತೆ ಅಂತ ಹೇಳುವ ಹಾಗೆ ಇಡೀ ಸರ್ವ ಪಾಪಗಳಿಂದ, ನಾವು ಜೀವನದಲ್ಲಿ ಮಾಡಿದಂತಹ ಸರ್ವ ಪಾಪಗಳಿಂದಲೂ ಕೂಡ ನಾವು ಮುಕ್ತರಾಗ್ತೇವೆ ಅಂತ ಹೇಳಿ ಅದರ ಫಲಶ್ರುತಿಯನ್ನು ನಮಗೆ ಹೇಳ್ತಾರೆ. ಹೀಗೆ ಅಂತಹ ಮಹಾಭಾರತದ ಚಿಂತನೆ ನಾವು ಇಲ್ಲಿ ದಿನನಿತ್ಯ ಮಾಡ್ತಾ ಇದ್ದೇವೆ. ಇವತ್ತು ನಾವು ಗಣೇಶ ಚತುರ್ಥಿಯಂದು ಈ ಚಿಂತನೆಯನ್ನು ಕೂಡ ನಾವಿಲ್ಲಿ ನಡೆಸಿದ್ದೇವೆ. ವಿದ್ಯೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಣಪತಿಯು ಕೂಡ ವಿಘ್ನೇಶನಾಗಿ ಅವನು ನಮಗೆ ಅನುಗ್ರಹವನ್ನು ಮಾಡಬೇಕು. ಅಂತಹ ವಿಘ್ನೇಶನ ಆರಾಧನೆಯನ್ನ ನಾವೆಲ್ಲ ಸೇರಿ ಮಾಡಿದ್ದೇವೆ. ವಿಘ್ನೇಶ ಅಂತ ಹೇಳಿದ್ರೆ ಅವಕಾಶ, ಅವ್ಯಕ್ತ ತತ್ವ, ಆಕಾಶ ತತ್ವಕ್ಕೆ ಅಭಿಮಾನಿಯಾದಂತಹ ದೇವತೆ. ನಮಗೆ ನಮ್ಮ ಜೀವನದಲ್ಲಿ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ಆ ಗಣಪತಿಯ ವಿಘ್ನೇಶನ ಅನುಗ್ರಹ ಸದಾ ಬೇಕು. ಅಂತಹ ವಿಘ್ನೇಶನ ಅನುಗ್ರಹವನ್ನ, ತದಂತರ್ಯಾಮಿಯಾದಂತಹ ವಿಶ್ವಂಬರ ಪರಮಾತ್ಮನ ಅನುಗ್ರಹವನ್ನು ನಾವೆಲ್ಲ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣ.